ಇವತ್ತು BJP ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂಥೇಳಿ ಆಲ್ರೆಡಿ ಪ್ರೂವ್ ಆಗಿದೆ. ಸುಳ್ಳು ಹೆದರೋಸೋದು ಬಿಟ್ಟರೆ ಬೇರೆದೇನೂ ಇಲ್ಲ. ಓಟ್ ಚೋರಿ ಇದೆಲ್ಲ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೂ ಸುಳ್ಳು ಅಂಥೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದಾನ್ ಅಂತ ಹೇಳಿದರು, ಅದು ಸುಳ್ಳು, ತರಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದರು, ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು, ಈಗ ಅದು ಮಾಡಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್ ನಾವು ಬಂದರೆ ಏನೂ ಆಗಲ್ಲ ಅಂತಂದರು, ತುಂಬ ಇನ್ಸಿಡೆಂಟ್ ಆಗ್ತಾ ಇದೆ, ಅದು ಇವ್ರ ಕೈಲೇ ಆಗ್ತಾ ಇಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಈ ದೇಶದ ಜನರೇ ನಮ್ಮ ದೇವರು ಅಂತ ನಾವು ನಮ್ಮ ಪಕ್ಷ ಆ ಹಾದಿಯಲ್ಲಿ ನಡೀತಾ ಇದ್ದೀವಿ. ನಾವು ಯಾವುದಕ್ಕೂ ಹೆದರಲ್ಲ. ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಾಗ ಕಾಂಗ್ರೆಸ್ ಪಾರ್ಟಿ ಹೆದರಿಲ್ಲ, ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ರಾಜೀವ್ ಗಾಂಧಿಗೆ ಬಾಂಬ್ ಇಟ್ಟು ಕೊಂದಾಗ ಕೂಡ ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ಇಂಥ ಮೋದಿ, ಇಂಥ BJP ಸರ್ಕಾರಕ್ಕೆ ಗಾಂಧಿ ಫ್ಯಾಮಿಲಿ ಎಂದೂ ಹೆದರಲ್ಲ, ಕಾಂಗ್ರೆಸ್ ಪಕ್ಷ ಎಂದೂ ಹೆದರಲ್ಲ. ಅವ್ರು ಎಷ್ಟೇ ದಬ್ಬಾಳಿಕೆ ಮಾಡಲಿ ನಾವು ಜನರ ಜೊತೆ ನಿಂತು ಅದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಕಲಬುರಗಿ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಇಲ್ಲಿ ಬಂದಿದ್ದಾರೆ, ಕಾರ್ಯಕರ್ತರು ಬಂದರೆ ನಾವು ಈ BJP ಕಚೇರಿಗೆ ಮುಖ್ಯ ಹಾಕಿ ಒಂದು ಮೆಸೇಜ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ಸುಭಾಷ್ ರಾಠೋಡ್ ಅವರು ಸಾಹೇಬರು ಹೇಳಿದ ಪ್ರಕಾರ BJPಯವರು ತಮ್ಮ ಆಡಳಿತವನ್ನು ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ. ಅವು ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷನ ಗುರಿಯಾಗಿಟ್ಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಶಕ್ತಿಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಇವೆಲ್ಲ ಸಂಸ್ಥೆಗಳಿಂದ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ED ಇರ್ಬೋದು, CBI ಇರ್ಬೋದು, ಬೇರೆ ಬೇರೆ ಏನು ಸಂಸ್ಥೆಗಳಿಂದ, ಏನು ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಿಂದ ಕಾಂಗ್ರೆಸ್ ಪಕ್ಷದ ನೇತಾರರಾದಂಥ ರಾಹುಲ್ ಗಾಂಧೀಜಿ, ಹೌದು ಸೋನಿಯಾ ಗಾಂಧೀಜಿ ಮತ್ತು ಇತರ ಆಫೀಸ್ ಬೇರರ್ಸ್ ವಿರುದ್ಧ ಅವರೇನಪ್ಪ ಸುಳ್ಳು ಕೇಸ್ ಪ್ರಕರಣ ದಾಖಲಿಸಿ ಅವರು ಇವತ್ತೇನಪ್ಪ ಅಂದ್ರೆ ಏನು ಫೇಲ್ಯೂರ್ ಆಗಿದ್ದಾರೆ ಅವರು. ಅದಕ್ಕೆ ನಾವು ಈ ಕಾಂಗ್ರೆಸ್ ಪಕ್ಷದಿಂದ ಈ ನಡೆಯನ್ನು ಖಂಡಿಸಿ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ BJP ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೇವೆ. BJP ಕೇಂದ್ರ ಸರ್ಕಾರದ ವತಿಯಿಂದ ಏನು ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ BJP ಕಚೇರಿಗೆ ಎಲ್ಲರನ್ನು ಒಳಗೊಂಡು, ಎಲ್ಲ ನಾಯಕರನ್ನು ಒಳಗೊಂಡು ಇವತ್ತು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಏನು ನ್ಯಾಷನಲ್ ಅಲೈಡ್ ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ಈ BJP ಸರ್ಕಾರ ಈ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಕ್ಕಂಥ ಏನು ಭಾಳಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರತಕ್ಕಂಥ ಸರ್ಕಾರ, ಏನು ವಿರೋಧ ಪಕ್ಷ ಇದೆ, ಈ ವಿರೋಧ ಪಕ್ಷದ ಒಂದು ಬಾಯಿಯನ್ನು ಮುಚ್ಚಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಪ್ರಕರಣಗಳು, ಇನ್ನಿತರ ಬೇರೆ ಬೇರೆ ಇರ್ತಕ್ಕಂಥ ಇನ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲವನ್ನು ಕೂಡ ಮುಚ್ಚಿ ಹೋಗ್ತದೆ ಅಂತಕ್ಕಂಥದ್ದನ್ನು ತಿಳಿದು ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಸುಮ್ಮನೆ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ, IT ಅದನ್ನು ರೇಡ್ ಹಾಕುವ ಮುಖಾಂತರ, ಬೆದರಿಕೆಯನ್ನು ಹಾಕುವ ಮುಖಾಂತರ ಏನು ಈ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರನ್ನು ಏನು 300 ವರ್ಷಗಳು ಸ್ವತಂತ್ರಕ್ಕಾಗಿ ಬ್ರಿಟಿಷರನ್ನು ಓಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಇಲ್ಲಿ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ನಾವೆಲ್ಲ ಬಡವರಿಗೋಸ್ಕರಾಗಿ ನಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇಂಥ ಏನು ಸುಮ್ಮನೆ ಬೇಕಾಬಿಟ್ಟು ಈ ಬೆದರಿಕೆಯ ಬಗ್ತಕ್ಕಂಥ ಪಕ್ಷ ನಮ್ಮದಲ್ಲ. ಇಡೀ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ನಾವು ಯಾವಾಗಲೂ ಕೂಡ ಸತ್ಯ, ನ್ಯಾಯ, ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯದ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ನಾವು ಇದರಲ್ಲಿ ಮುಕ್ತಿಯಾಗಿ ಎಸೆದು ಬರುವಂಥ ದಿನಗಳಲ್ಲಿ ಈ BJP ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತದ ಈ ಭಾರತ ದೇಶದ ಜನ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇವಾಗ ನಾವೆಲ್ಲರೂ ಕೂಡ ಎಲ್ಲ ನಾಯಕರನ್ನು ಒಳಗೊಂಡು BJP ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಇವತ್ತು BJP ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇದೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯವರ ವಿರುದ್ಧ ಮತ್ತು ಸೋನಿಯಾ ಗಾಂಧಿಯವರ ವಿರುದ್ಧ ಸುಳ್ಳು ಕೇಸುಗಳನ್ನು ಸೃಷ್ಟಿಸಿ, ED ಉಪಯೋಗ ಮಾಡಿ, ಇನ್ಕಮ್ ಟ್ಯಾಕ್ಸ್ ಉಪಯೋಗ ಮಾಡಿ, ಡೆಲ್ಲಿ ಪೊಲೀಸ್ ಉಪಯೋಗ ಮಾಡಿ, ಅವರ ಕೈಯಲ್ಲಿರ್ತಕ್ಕಂಥ ವಿವಿಧ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು BJP ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಮಗೆ ಗೊತ್ತಿದ್ದಂಗೆ
ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲೀಷ್ನಲ್ಲಿ, ನವಜೀವನ್ ಪೇಪರ್ ಆಗಿರಬಹುದು ಹಿಂದಿನಲ್ಲಿ, ಮತ್ತು ಕೋಮಿ ಆವಾಜ್ ಆಗಿರಬಹುದು ಉರ್ದುನಲ್ಲಿ, ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ 1937ರಲ್ಲಿ 1937-38ರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ. ಬ್ರಿಟಿಷರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ತಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದಾಗಿದ್ವು. ಆ ಪತ್ರಿಕೆಗಳು ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ಏನೋ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕಿ ಏನೋ ಕ್ರಿಮಿನಲ್ ಆ್ಯಕ್ಟಿವಿಟಿ ಅನ್ನೋಂಗೆ ತೋರಿಸಿ, ಜವಾಹರ್ಲಾಲ್ ನೆಹರು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಸೆಟ್ಟು, ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಅದನ್ನು ಮುನ್ನಡೆಸ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಇಲ್ಲಿ ಯಾರೂ ಕೂಡ ವಿಶ್ವ ಹಿಂದೂ ಪರಿಷತ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಯಾವುದೇ ಸ್ಟೇಟ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ. ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಸಂಸ್ಥೆಯ ಆಸ್ತಿಯನ್ನು ಪೇಪರ್ಸ್ ನಡೆಸಲಿಕ್ಕೆ ಉಪಯೋಗ ಮಾಡ್ತಾ ಇರೋದನ್ನು ಇವರು ಸಹಿಸಲಾರ್ದೇನೆ ಇವತ್ತು BJP ಅವರು ಕುತಂತ್ರ ರಚನೆ ಮಾಡಿ ಅವರ ವಿರುದ್ಧ ಫಾಲ್ಸ್ ಕೇಸ್ ಹಾಕ್ತಾ ಇದ್ದಾರೆ. ಅದರ ವಿರುದ್ಧ ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಪ್ರಗತಿಪರರು, ವಿಚಾರವಂತರು, ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲಾ BJP ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಮುತ್ತಿಗೆ ಅಂತಂದರೆ ಇದು ಡೆಮಾಕ್ರಸಿನಲ್ಲಿ ನಮ್ಮ ಪ್ರತಿಭಟನೆ ವ್ಯಕ್ತ ಮಾಡ್ತಕ್ಕಂಥ ಅಹಿಂಸಾತ್ಮಕ ಒಂದು ಅಸ್ತ್ರ. ಈ ಅಹಿಂಸಾತ್ಮಕ ಅಸ್ತ್ರವನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ನಮ್ಮ ಸಿಟ್ಟನ್ನು ತೋರಿಸಲಿಕ್ಕೆ, ನಮ್ಮ ಪ್ರತಿಭಟನೆಯನ್ನು ತೋರಿಸಲಿಕ್ಕೆ.